ಅಧ್ಯಯನ ಕಾರ್ಯಕ್ರಮದ ಮಿತ್ರರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ತಾವೆಲ್ಲರೂ ಸುಕ್ಷೇಮವಾಗಿದ್ದೀರಲ್ವೇ? ಸತ್ಯವೇದ ಅಧ್ಯಯನವು ನಮ್ಮ ಆತ್ಮಿಕ ಜೀವಿತಕ್ಕೆ ಬಲವನ್ನು ನೀಡಿದೆಯಲ್ಲ. ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ಯೆಹೋಶುವನ ಪುಸ್ತಕದ 4ನೇ ಅಧ್ಯಾಯ ಹಾಗೂ 5ನೇ ಅಧ್ಯಾಯದ 12 ವಚನಗಳನ್ನು ಧ್ಯಾನ ಮಾಡುವುದರ ಮೂಲಕ ಯೋರ್ದನ್ ಹೊಳೆಯನ್ನು ಬತ್ತಿಸಿ ಇಸ್ರಾಯೇಲರನ್ನು ಹೊಳೆ ದಾಟಿಸಿದ ಯೆಹೋವನು ಭೂನಿವಾಸಿಗಳಿಗೆ ನೀಡಿದ ಸಂದೇಶ ಏನಾಗಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪರಿಶುದ್ಧನೂ ಸತ್ಯವಂತನೂ ನೀತಿ ಸ್ವರೂಪನಾಗಿರುವ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರತಿದಿನ ಆಲಿಸುತ್ತಿರುವ ನೀವು ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀರೆಂದು ನಾನು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಿದ ಸಂಗತಿಗಳನ್ನು ಮೆಲುಕು ಹಾಕಿ ಇಂದಿನ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. 4ನೇ ಅಧ್ಯಾಯದ ಮುಖ್ಯ ವಿಷಯವು ಯಾವುದೆಂದರೆ 2 ಸ್ಮಾರಕಗಳ ನಿರ್ಮಾಣ ಎಂಬುದಾಗಿ. ಪ್ರಿಯರೇ, ಯೋರ್ದಾನ್ ಹೊಳೆಯಿಂದ 12 ಕಲ್ಲುಗಳನ್ನು ಹೊತ್ತುಕೊಂಡು ಬರಲು 12 ಮಂದಿಯನ್ನು ನೇಮಿಸಿದ್ದು ಮತ್ತು ಯೋರ್ದಾನ್ ಹೊಳೆಯ ಮಧ್ಯದಲ್ಲಿ ಬೇರೆ 12 ಕಲ್ಲುಗಳನ್ನು ಸ್ಮಾರಕವಾಗಿ ಇಟ್ಟಿದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಒಡಂಬಡಿಕೆ ಮಂಜೂಷವನ್ನು ಹೊತ್ತುಕೊಂಡ ಯಾಜಕರು ಹೊಳೆಯನ್ನು ದಾಟಿದ ಕೂಡಲೇ ನೀರು ಮೊದಲಿನ ಸ್ಥಿತಿಯಲ್ಲಿ ಹರಿಯಲಾರಂಭಿಸಿತು. ದೇವರು ಯೆಹೋಶುವನನ್ನು ಘನಪಡಿಸಿದನು ಎಂದು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಜನರೆಲ್ಲ ಯೋರ್ದಾನಿಗೆ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ, ಯೋರ್ದಾನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಈ ರಾತ್ರಿ ಇಳಿಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನು ಆಜ್ಞಾಪಿಸಿದನ್ನು ಯೆಹೋಶುವನು ಪಾಲಿಸುತ್ತಾನೆ. ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನಗಳಲ್ಲಿ ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಂತೆ ಯೆಹೋಶುವನು ಇಸ್ರಾಯೇಲ್ಯರ ಕುಲಗಳ ಸಂಖ್ಯೆಗೆ ಸರಿಯಾಗಿ ಒಬ್ಬೊಬ್ಬನನ್ನು ಆಯ್ದುಕೊಂಡು ಯೆಹೋವನು ಹೇಳಿದಂತೆ ಕಲ್ಲುಗಳನ್ನು ಹೊತ್ತುಕೊಂಡು ಬರಲು ನೇಮಿಸಿದನು. 6ನೇ ವಚನದ ಮಧ್ಯಭಾಗದಿಂದ 7ನೇ ವಚನಗಳಲ್ಲಿ ಈ ಕಲ್ಲುಗಳನ್ನು ಯಾಕೆ ಯೋರ್ದಾನಿಂದ ತಂದು ಈ ರೀತಿಯಾಗಿ ಇಟ್ಟಿದ್ದು ಎಂಬುದಕ್ಕೆ ಕಾರಣವನ್ನೂ ಸಹ ಯೆಹೋಶುವನು ತಿಳಿಸಿರುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರು ಯೆಹೋಶುವನು ಆಜ್ಞಾಪಿಸಿದಂತೆಯೇ ಮಾಡಿದರು. ಯೆಹೋವನು ಯೆಹೋಶುವನಿಗೆ ಹೇಳಿದ ಪ್ರಕಾರ ಅವರು ಇಸ್ರಾಯೇಲ್ಯರ ಕುಲ ಸಂಖ್ಯೆಗನುಸಾರವಾಗಿ ಯೋರ್ದಾನಿನ ಮಧ್ಯದಿಂದ 12 ಕಲ್ಲುಗಳನ್ನು ಎತ್ತಿ ತಾವು ಇಳುಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನು ನಿಲ್ಲಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೋರ್ದಾನ್ ಹೊಳೆಯಿಂದ ತಂದು ಆ ಹೊಳೆಯ ಪಶ್ಚಿಮ ತೀರದಲ್ಲಿ ಇಡಲ್ಪಟ್ಟ ಆ 12 ಕಲ್ಲುಗಳು ಇಸ್ರಾಯೇಲ್ಯರ ಪರವಾಗಿ ದೇವರು ತೋರಿದ ಪ್ರಚಂಡವಾದ ಬಲವನ್ನು ಕುರಿತು ಜ್ಞಾಪಿಸುವಂಥದ್ದಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ದಾನಿನ ಮಧ್ಯದಲ್ಲಿ ಒಡಂಬಡಿಕೆ ಮಂಜೂಷವನ್ನು ಹೊತ್ತ ಯಾಜಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಅವು ಹಿಂದಿನವರೆಗೂ ಅಲ್ಲೇ ಇರುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ಈ ದಾಖಲೆಯನ್ನು ಬರೆದಿಡುವಾಗ ಆ ಕಲ್ಲುಗಳು ಅಲ್ಲೇ ಇನ್ನೂ ಇದ್ದವು ಎಂದು ನಮಗೆ ತಿಳಿದು ಬರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗವು ಇಂದಿನ ನಮ್ಮ ಜೀವಿತಕ್ಕೆ ಒಂದು ಮಹಾ ಆತ್ಮಿಕ ತಾತ್ಪರ್ಯವನ್ನು ಹೊಂದಿರುವಂಥದ್ದಾಗಿದೆ. ಅದರ ಪೂರ್ತಿ ತಾತ್ಪರ್ಯವನ್ನು ಹೊಂದಿಕೊಳ್ಳುವ ಪ್ರಯತ್ನದಲ್ಲಿ ನಾನು ಫಿಲಿಪ್ ಎಂಬವರ ಪುಸ್ತಕದಿಂದ ಆಯ್ದುಕೊಂಡದನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಇದು ಕೇವಲ ಅರ್ಥ ವಿವರಣೆಯಾಗಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮೊದಲಿನ 4 ವಚನಗಳಲ್ಲಿ ಈ ರೀತಿಯಾಗಿ ಓದುತ್ತೇವೆ: ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ
ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಅರ್ಥ ವಿವರಣೆಯು ಈ ರೀತಿಯಲ್ಲಿದೆ. ಹೇಗೆಂದರೆ, ಈಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ನಾವು ಎಷ್ಟರ ಮಟ್ಟಿಗೆ ದೇವರ ಕೃಪೆಯನ್ನು ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಂಡಿದ್ದೇವೆ ಎಂಬುದನ್ನು ಕಂಡುಕೊಳ್ಳಲು ನಮ್ಮ ಹೃದಯವು ತೃಪ್ತಿ ಹೊಂದುವಷ್ಟು ಪಾಪ ಮಾಡೋಣವೋ? ಪಾಪಕ್ಕೆ ಸತ್ತಂತ ನಾವು ಒಂದು ಕ್ಷಣವಾದರೂ ಪಾಪದಲ್ಲಿ ಜೀವಿಸುವುದು ಹೇಗೆ? ಪ್ರಿಯರೇ, ನಾವು ಪಾಪಕ್ಕಾಗಿ ಸತ್ತದ್ದು ಯಾವಾಗ? ಮುಂದುವರೆದು ಆ ಅರ್ಥ ವಿವರಣೆ ಹೀಗೆ ಹೇಳುತ್ತದೆ: ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನದ ಮೂಲಕ ಸೇರಿದಾಗ ಆ ಒಂದು ಕ್ರಿಯೆಯಿಂದ ಆತನ ಮರಣದಲ್ಲಿ ಪಾಲುಗಾರರಾಗಿದ್ದದನ್ನು ಮರೆತು ಹೋಗಿದ್ದೇವೆಯೋ? ದೀಕ್ಷಾಸ್ನಾನದಲ್ಲಿ ನಾವು ಆತನೊಂದಿಗೆ ಸತ್ತು ಹೂಣಲ್ಪಟ್ಟಿದ್ದೆವು. ಯಾಕಂದರೆ ಆತನು ತಂದೆಯ ಬಲದ ದಿವ್ಯ ಪ್ರಕಟಣೆಯ ಮೂಲಕ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ನನ್ನ ಪ್ರಿಯ ದೇವಜನರೇ, ಒಂದು ವಿಷಯವನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಯೇಸು ಕ್ರಿಸ್ತನು ನನಗೋಸ್ಕರ ಮತ್ತು ನಿಮಗೋಸ್ಕರ ಮರಣವನ್ನು ಪ್ರವೇಶಿಸಿದನು ಮತ್ತು ಈ ವಿಷಯವು ಯೆಹೋಶುವನ ಪುಸ್ತಕದಲ್ಲಿ ನಮಗೋಸ್ಕರ ಇಡಲ್ಪಟ್ಟಿದೆ. ಮರಣದ ನೀರಿನೊಳಗೆ 12 ಕಲ್ಲುಗಳು ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ ಮತ್ತು ಯೋರ್ದಾನಿಂದ ತೆಗೆಯಲ್ಪಟ್ಟು ಹೊಳೆಯ ಪಶ್ಚಿಮ ತೀರದಲ್ಲಿ ಇಡಲ್ಪಟ್ಟ 12 ಕಲ್ಲುಗಳು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನೋಡಿರಿ, ಇಸ್ರಾಯೇಲ್ ಮಕ್ಕಳು ಹೊಳೆಯನ್ನು ದಾಟಿದ ನಂತರ ಅವರು ಪ್ಯಾಲೆಸ್ತೀನ್ ದೇಶದ ನಾಗರಿಕರಾದರು. ಅವರು ಆ ದೇಶದೊಂದಿಗೆ ಗುರುತಿಸಿಕೊಳ್ಳುವರಾದರು. ಅದು ಎಷ್ಟರವರೆಗೆ ಎಂಬುದಾಗಿ ನೋಡುವುದಾದರೆ, ಇಂದೂ ಕೂಡ ಅವರ ಕುರಿತು ಮಾತನಾಡುವಾಗ ಅವರನ್ನು ಪ್ಯಾಲೆಸ್ತೀನ್ ಯಹೂದ್ಯರೆಂದು ಸಂಬೋಧಿಸುತ್ತಾರೆ. ಒಂದು ವೇಳೆ ಒಬ್ಬ ಯಹೂದ್ಯನು ಆ ದೇಶವನ್ನು ಬಿಟ್ಟು ಹೊರಗಡೆಯಲ್ಲಿದ್ದರೆ ಅವನನ್ನು ಅಲೆದಾಡುವ ಯಹೂದ್ಯನೆಂದು ಕರೆಯುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಈ ಸತ್ಯಾಂಶವನ್ನು ಮತ್ತೊಂದು ಮಹಾ ಸತ್ಯಾಂಶದೊಂದಿಗೆ ಸರಿಸಮ ಮಾಡೋಣ. ಅದು ಯಾವುದೆಂದರೆ, ನಾವು ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡೆವೋ, ಆಗ ಆತನ ಮರಣವು ನಮ್ಮ ಮರಣವಾಯಿತು ಮತ್ತು ಆತನ ಪುನರುತ್ಥಾನವು ನಮ್ಮ ಪುನರುತ್ಥಾನವಾಯಿತು. ನಾವು ಈಗ ಗುರುತಿಸುವಿಕೆಯಿಂದ ಹೊರಬಂದು ಅಲೆದಾಡುವುದಾದರೆ ಅದರ ಘೋರವಾದ ದುರಂತದ ಅರ್ಥವನ್ನು ಸ್ವಲ್ಪ ಆಲೋಚಿಸಿ ನೋಡಿರಿ. ಪ್ರಿಯರೇ, ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಜೀವವನ್ನು ಹೊಂದಲೆಂದು ಕ್ರಿಸ್ತ ಯೇಸು ನಮ್ಮ ಪರವಾಗಿ ಸತ್ತನು ಮತ್ತು ಆತನು ಯಾವಾಗ ಸತ್ತವರೊಳಗಿಂದ ಎದ್ದು ಬಂದನೋ ಆಗ ಜೀವವು ನಮ್ಮ ಜೀವವಾಯಿತು. ಈಗ ನಾವು ಜೀವಿಸುವ ದೇವರೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿನ ಅನೇಕ ಮಹಾ ಸತ್ಯಾಂಶಗಳಲ್ಲಿ ಇದೂ ಸಹ ಒಂದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನು ಬರೆದ ಪುಸ್ತಕ 4ನೇ ಅಧ್ಯಾಯ 10ರಿಂದ 18 ವಚನದವರೆಗೆ ದಯವಿಟ್ಟು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮೋಶೆಯು ಆಜ್ಞಾಪಿಸಿದಂತೆ ಯೋರ್ದಾನ್ ಹೊಳೆಯ ಈಚೆ ಸ್ವಾಸ್ಥ್ಯವನ್ನು ಹೊಂದಿದ್ದ 2.5 ಕುಲದ ಭಟರು ಯುದ್ಧ ಸನ್ನದ್ಧರಾಗಿ ಇಸ್ರಾಯೇಲ್ಯರ ಮುಂದುಗಡೆಯಲ್ಲಿ ಹೋದರು. ಇಸ್ರಾಯೇಲೆಲ್ಲರೂ ಬೇಗನೆ ಹೊಳೆಯನ್ನು ದಾಟಿದರು. ಜನರೆಲ್ಲರೂ ಹೊಳೆಯನ್ನು ದಾಟಿದ ಮೇಲೆ ಯೆಹೋವನ ಅಪ್ಪಣೆಯ ಮೇರೆಗೆ ಯೆಹೋಶುವನು ಒಡಂಬಡಿಕೆ ಮಂಜೂಷವನ್ನು ಹೊತ್ತು ನಿಂತಿದ್ದ ಯಾಜಕರನ್ನು ಯೋರ್ದಾನಿನಿಂದ ಮೇಲೆ ಬರಲು ಆಜ್ಞಾಪಿಸಿದನು. ಅವರು ಮೇಲೆ ಬಂದ ನಂತರ ಯೋರ್ದಾನ್ ಹೊಳೆಯು ತಿರುಗಿ ದಡಮೀರಿ ಹರಿಯ ಹತ್ತಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ಒಂದು ವಿಶೇಷವಾದ ಸಂಗತಿಯನ್ನು ಮಾಡುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಅದಾವುದೆಂದರೆ, ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿಯುಳ್ಳವರಾಗಿದ್ದರು ಎಂಬುದಾಗಿ. ಹೌದು ಪ್ರಿಯರೇ, ಅವರು ಯೆಹೋಶುವನಿಗೆ ತಮ್ಮ ಜೀವಮಾನ ಕಾಲದಲ್ಲೆಲ್ಲ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಿದ್ದರು. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಯೆಹೋಶುವನ ನಂಬಿಕೆಯು ಅವನನ್ನು
ಇಸ್ರಾಯೇಲ್ಯರ ಮುಂದೆ ದೇವರಿಂದ ಘನ ಹೊಂದುವಂತೆ ಮಾಡಿತು. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಜನರು ಮೊದಲನೆಯ ತಿಂಗಳಿನ 10ನೇ ದಿವಸದಲ್ಲಿ ಯೋರ್ದಾನನ್ನು ದಾಟಿ ಎರಿಕೋವಿನ ಪೂರ್ವ ಪ್ರಾಂತ್ಯದಲ್ಲಿರುವ ಗಿಲ್ಗಾಲ್ ಎಂಬಲ್ಲಿ ಇಳುಕೊಂಡರು. ಯೆಹೋಶುವನು ಯೋರ್ದಾನಿನಿಂದ ತೆಗೆದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲೇ ನಿಲ್ಲಿಸಿ ಇಸ್ರಾಯೇಲ್ಯರಿಗೆ, ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮ್ಮನ್ನು ಕೇಳಿದರೆ, ನೀವು ಅವರಿಗೆ, ಇಸ್ರಾಯೇಲ್ಯರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದದಕ್ಕಾಗಿ ಎಂದು ಹೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಓದಿದ ವಾಕ್ಯ ಭಾಗ ಒಂದು ಆತ್ಮಿಕ ಪಾಠವನ್ನು ನಮಗೆ ಕಲಿಸಿಕೊಡುತ್ತದೆ. ಅದು ಯಾವುದೆಂದರೆ, ನಾವು ನಮ್ಮ ಮಕ್ಕಳಿಗೆ ಸುವಾರ್ತೆಯನ್ನು ಕಲಿಸಿಕೊಡಬೇಕು ಎಂಬುದೇ. ನೋಡಿರಿ, ಮಕ್ಕಳಿಗೆ ಸುವಾರ್ತೆಯನ್ನು ನೀಡುವುದೇ ತಂದೆ ತಾಯಿಗಳ ಕರ್ತವ್ಯವಾಗಿದೆ. ಒಬ್ಬ ಮಗುವನ್ನು ಯೇಸು ಕ್ರಿಸ್ತನ ರಕ್ಷಣೆಯ ಜ್ಞಾನಕ್ಕೆ ಹಾಗೂ ಅನುಭವಕ್ಕೆ ನಡೆಸುವುದಕ್ಕಿಂತ ಬೇರೆ ಯಾವ ಸೌಭಾಗ್ಯವೂ ತಂದೆ ತಾಯಿಗೆ ಇಲ್ಲ. ಪ್ರಿಯರೇ, ಇದು ಖಂಡಿತವಾಗಿಯೂ ತಂದೆ ತಾಯಂದಿರ ದೊಡ್ಡ ಜವಾಬ್ದಾರಿಯಾಗಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ಅಲ್ಲಿ ಹೀಗೆ ಬರುತ್ತದೆ: ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದೆಂದು ತಿಳಿದುಕೊಳ್ಳುವರು. ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ ಭಯಪಡುವರು ಅಂದನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ದೇವರು ಇಸ್ರಾಯೇಲ್ಯರಿಗೆ ಏನೇನು ಮಾಡಿದನೋ ಅದನ್ನು ಅವರ ಒಳ್ಳೆಯದಕ್ಕಾಗಿ ಮಾಡಿದನು. ಅವರ ಒಳ್ಳೆಯದಕ್ಕಾಗಿ ಮಾತ್ರವಲ್ಲ, ನಮ್ಮೆಲ್ಲರ ಒಳ್ಳೆಯದಕ್ಕಾಗಿ ಸಹ ಮಾಡಿದನು. ಯೆಹೋವ ದೇವರ ಹಸ್ತವು ಪರಾಕ್ರಮವುಳ್ಳದೆಂದು ಲೋಕದ ಎಲ್ಲಾ ಜನರು ತಿಳಿದುಕೊಳ್ಳುವಂತೆ ಇದನ್ನು ಮಾಡಿದನು. ನೋಡಿರಿ, ಇಸ್ರಾಯೇಲ್ಯರು ಯೋರ್ದಾನನ್ನು ದಾಟಿದ್ದಾರೆ ಎಂಬ ಸುದ್ದಿಯನ್ನು ಕಾನಾನ್ಯರು ಕೇಳಿದ ಕೂಡಲೇ ದೇವರ ಈ ಉದ್ದೇಶವು ನೆರವೇರಿತು. ಪ್ರಿಯರೇ, ಇಲ್ಲಿಗೆ ಯೆಹೋಶುವನ ಪುಸ್ತಕದ 4ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಗುತ್ತದೆ. ಪ್ರಿಯರೇ, ಮುಂದಕ್ಕೆ ನಮ್ಮ ಗಮನವನ್ನು ಯೆಹೋಶುವನ ಪುಸ್ತಕದ 5ನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಜಯಕ್ಕಾಗಿ ಸಂಘಟಿತವಾದದ್ದು ಎಂಬುದಾಗಿರುತ್ತದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಸುನ್ನತಿ ಎಂಬ ಸಂಸ್ಕಾರವನ್ನು ನಿರ್ವಹಿಸುವುದನ್ನು, ಮನ್ನಾ ನಿಂತು ಹೋಗಿ ಅವರು ಆ ಪ್ರಾಂತ್ಯದ ಹಳೇ ಕಾಳು ಕಡ್ಡಿಯನ್ನು ತಿನ್ನಲಾರಂಭಿಸಿದ್ದನ್ನು ಮತ್ತು ಅಂತಿಮವಾಗಿ ಇಂಥ ಸಮಯದಲ್ಲಿ ಯೆಹೋಶುವನಿಗೆ ಅವಶ್ಯವಾದಂಥ ಒಂದು ದರ್ಶನ ಹಾಗೂ ಆ ದರ್ಶನದಲ್ಲಿ ತಾನೆಂದೂ ನೋಡದೇ ಇದ್ದ ಯೆಹೋವನ ಸೇನಾಪತಿಯಿಂದ ಸಂಧಿಸಲ್ಪಟ್ಟದ್ದನ್ನು ಕಲಿತುಕೊಳ್ಳುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಯೋರ್ದಾನಿನ ಪಶ್ಚಿಮದಲ್ಲಿದ್ದ ಎಲ್ಲ ಅಮೋರಿಯರ ಅರಸರು, ಸಮುದ್ರದ ಬಳಿಯಲ್ಲಿದ್ದ ಸರ್ವ ಕಾನಾನ್ ರಾಜರು, ಯೆಹೋವನು ಇಸ್ರಾಯೇಲ್ಯರ ಮುಂದೆ ಯೋರ್ದಾನನ್ನು ಬತ್ತಿಸಿ ಅವರನ್ನು ದಾಟಿಸಿದನೆಂದು ಕೇಳಲು ಅವರ ಎದೆ ಒಡೆಯದು ಹೋಯಿತು. ಇಸ್ರಾಯೇಲ್ಯರ ನಿಮಿತ್ತವಾಗಿ ಅವರಿಗೆ ಧೈರ್ಯವಿಲ್ಲವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಡಮೀರಿ ಹರಿಯುವ ಹಂತದಲ್ಲಿದ್ದ ಯೋರ್ದಾನ್ ಹೊಳೆಯನ್ನು ಇಸ್ರಾಯೇಲ್ಯರು ಅಷ್ಟು ಬೇಗನೆ ದಾಟಲಿಕ್ಕಾಗುವುದಿಲ್ಲ. ಒಂದು ವೇಳೆ ಅವರೇನಾದರೂ ದಾಟಲು ಪ್ರಯತ್ನಿಸಿದರೆ ಅದನ್ನು ಪ್ರವಾಹ ಕಾಲ ಮುಗಿದ ನಂತರವೇ ಮಾಡಬಹುದು. ಆದುದರಿಂದ ಯುದ್ಧಕ್ಕಾಗಿ ಸಿದ್ಧತೆಯನ್ನು ಮಾಡಲು ಇನ್ನೂ ಅಧಿಕ ಸಮಯವಿದೆ ಎಂಬುದಾಗಿ ಅಮೋರಿಯರು ಹಾಗೂ ಕಾನಾನ್ಯರು ಅಂದುಕೊಂಡಿದ್ದಿರಬಹುದು. ಹೀಗೆ ಅಂದುಕೊಂಡಿದ್ದ ಅವರಿಗೆ ದೇವರು ಇಸ್ರಾಯೇಲ್ಯರನ್ನು ಯೋರ್ದಾನ್ ಹೊಳೆಯನ್ನು ದಾಟುವಂತೆ ಶಕ್ತಗೊಳಿಸಿದ್ದನ್ನು ಕೇಳಿದಾಗ ಅವರಿಗೆ ದೊಡ್ಡ ಆಘಾತವೇ ಆಯಿತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲ್ಯರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು ಅವನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲರಿಗೆ ಸುನ್ನತಿ ಮಾಡಿದನು. ಯೆಹೋಶುವನು ಸುನ್ನತಿ ಮಾಡಿದ್ದಕ್ಕೆ ಕಾರಣವೇನೆಂದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ ಯುದ್ಧ ವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಅಲ್ಲಿಂದ ಬಂದ ಜನರಿಗೆಲ್ಲ ಸುನ್ನತಿಯಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರಿಗೆ ಸುನ್ನತಿಯಾಗಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಗಮನಿಸುವುದಾದರೆ ಸುನ್ನತಿಯು ಅಬ್ರಹಾಮನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ ಚಿಹ್ನೆಯಾಗಿತ್ತು.
ನಾವು ಜ್ಞಾಪಿಸಿಕೊಳ್ಳುವುದಾದರೆ ಅಬ್ರಹಾಮನ ಒಡಂಬಡಿಕೆಯು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಒದಗಿಸಿಕೊಟ್ಟಿತು. ಆದರೆ ನೂತನ ಸಂತತಿಯವರು ತಮ್ಮ ಅರಣ್ಯ ಪ್ರಯಾಣದಲ್ಲಿ ಸುನ್ನತಿ ಎಂಬ ಸಂಸ್ಕಾರವನ್ನು ಅಲಕ್ಷ್ಯ ಮಾಡಿದ್ದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 6-9 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಐಗುಪ್ತದಿಂದ ಬಂದ ಇಸ್ರಾಯೇಲ್ಯರು ಯೆಹೋವನ ಮಾತನ್ನು ಕೇಳದೇ ಹೋದುದರಿಂದ ಅವರು ತಮ್ಮ ಭಟರೆಲ್ಲರೂ ಸಂಹಾರವಾಗುವ ತನಕ 40 ವರ್ಷ ಅರಣ್ಯದಲ್ಲಿ ಅಲೆಯುತ್ತಿರಬೇಕಾಯಿತು. ಯೆಹೋವನು ತಾನು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ್ದ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ಸೇರಿಸುವುದಿಲ್ಲವೆಂದು ಆಣೆಯಿಟ್ಟನು. ಅವರಿಗೆ ಪ್ರತಿಯಾಗಿ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲವಾದ್ದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಜನಾಂಗದವರಿಗೆಲ್ಲ ಸುನ್ನತಿಯಾದ ಮೇಲೆ ಅವರು ವಾಸಿಯಾಗುವವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಳೆಯದಲ್ಲೇ ಇದ್ದರು. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈವತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆತ್ಮದಲ್ಲಿ ನೈಜತ್ವದಲ್ಲಿಯೂ ಇಸ್ರಾಯೇಲ್ಯರು ಅಬ್ರಹಾಮನ ಒಡಂಬಡಿಕೆಯ ಚಿಹ್ನೆಯಾದಂಥ ಸುನ್ನತಿಯ ಸಂಸ್ಕಾರವನ್ನು ಕಾಯ್ದುಕೊಂಡಿರಲಿಲ್ಲ. ಸತ್ಯವೇದವು ಹೇಳುವ ಪ್ರಕಾರ ಐಗುಪ್ತದಿಂದ ಬಂದ ತಮ್ಮ ಭಟರೆಲ್ಲರೂ, ಅಂದರೆ ಯುದ್ಧವನ್ನು ಮಾಡುವ ಗಂಡಸರೆಲ್ಲರೂ ಸಂಹಾರವಾಗುವ ತನಕ ಇಸ್ರಾಯೇಲ್ಯರು 40 ವರ್ಷ ಅರಣ್ಯದಲ್ಲಿ ಅಲೆದಾಡಿದರು. ಸತ್ತು ಹೋದಂಥವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ಈ ಒಂದು ಸಮಯದಲ್ಲಿ ಯೆಹೋವನು ಐಗುಪ್ತರ ನಿಂದೆ ಏನಾಗಿತ್ತು? ಅದು ಏನೆಂದರೆ, ಇಸ್ರಾಯೇಲ್ಯರ ದಾಸತ್ವದ ಕೊನೆಯ ಹಂತದಲ್ಲಿ ಸುನ್ನತಿಯ ಈ ಸಂಸ್ಕಾರವು ತಾತ್ಸಾರ ಮಾಡಲ್ಪಟ್ಟಿತ್ತು ಮತ್ತು ಈ ತಾತ್ಸಾರವು ಅರಣ್ಯ ಯಾತ್ರೆಯಲ್ಲಿಯೂ ಮುಂದುವರಿಯಿತು. ಆದ್ದರಿಂದ ಯೆಹೋಶುವನು ಇಸ್ರಾಯೇಲ್ಯರ ನೂತನ ಸಂತತಿಯನ್ನು ಸುನ್ನತಿಯ ಸಂಸ್ಕಾರಕ್ಕೆ ಒಳಪಡಿಸಿದಾಗ ಆ ಸ್ಥಳಕ್ಕೆ ಗಿಲ್ಗಾಲ್ ಎಂಬ ಹೆಸರು ಬಂತು. ಗಿಲ್ಗಾಲ್ ಅಂದರೆ ಉರುಳುವಿಕೆ ಎಂದರ್ಥ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ಯರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೇ ದಿನದ ಸಾಯಂಕಾಲ ಯೆರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ವರ್ಷದ ವಸಂತ ಋತುವಿನಲ್ಲಿ ಹಿಂಗಾರು ಮಳೆಗಳಾಗುವ ಸಮಯದಲ್ಲಿ ಇಸ್ರಾಯೇಲ್ಯರು ಮೊದಲು ಸುನ್ನತಿಯ ಸಂಸ್ಕಾರವನ್ನು, ಅದರ ನಂತರ ಪಸ್ಕ ಹಬ್ಬವನ್ನು ಆಚರಿಸಿದರು. ಇಸ್ರಾಯೇಲರೊಳಗಿಂದ ಐಗುಪ್ತರ ನಿಂದೆಯು ಉರುಳಿ ಹೋಗಿತ್ತು. ದೇವರು ಅಬ್ರಹಾಮನ ಸಂತಾನದವರಿಗೆ ದೇಶವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದನು ಮತ್ತು ಈ ವಾಗ್ದಾನವು ಅಸ್ತಿತ್ವಕ್ಕೆ ಬರುವ ಹಂತದಲ್ಲಿತ್ತು. ಇವೆಲ್ಲವೂ ಇಂದು ನಮಗೋಸ್ಕರ ಒಂದು ಆತ್ಮಿಕ ಪಾಠವನ್ನು ಕಲಿಸುತ್ತದೆ. ಪ್ರಿಯರೇ, ಹಳೆ ಸ್ವಭಾವವು ಒಳ್ಳೆಯದಲ್ಲ. ಇದರಿಂದಾಗಿ ಆತ್ಮಿಕ ಆಶೀರ್ವಾದವನ್ನು ಹೊಂದಲು, ಅದನ್ನು ಅನುಭವಿಸಲು ಆಗುವುದಿಲ್ಲ. ಹಳೆ ಸ್ವಭಾವವು ಕಾನಾನನ್ನು ಹಾಗೂ ಆಕಾಶಮಂಡಲದಲ್ಲಿರುವುಗಳನ್ನು ಇಷ್ಟಪಡುವುದಿಲ್ಲ. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಸ್ವಭಾವದಲ್ಲಿ ಒಳ್ಳೆಯದು ಏನೂ ಇಲ್ಲ ಎಂದು ಪೌಲನು ಕಂಡುಕೊಂಡನು. ಅದೇ ಸಮಯದಲ್ಲಿ ಹೊಸ ಸ್ವಭಾವದಲ್ಲಿ ಯಾವ ಬಲವಿಲ್ಲವೆಂಬುದಾಗಿಯೂ ಸಹ ಅವನು ಕಂಡುಹಿಡಿದನು. ಇದನ್ನು ರೋಮಾಪುರದಲ್ಲಿ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ನೋಡಿರಿ, ಇಸ್ರಾಯೇಲ್ಯರ ಸುನ್ನತಿಯು ಈ ನಿಜಾಂಶವನ್ನು ಒಪ್ಪಿಕೊಳ್ಳುವಂಥದ್ದಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮರು ದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಹೇಗೆಂದರೆ ಅದೇ ದಿನದಲ್ಲಿ ಅವರು ಹುಳಿಯಿಲ್ಲದ ರೊಟ್ಟಿಗಳನ್ನು, ಸುಟ್ಟ ತೆನೆಗಳನ್ನು ತಿಂದರು. ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಸ್ರಾಯೇಲ್ಯರು ಆ ವರ್ಷದಲ್ಲೆಲ್ಲ ಕಾನಾನ್ ದೇಶದ ಉತ್ಪನ್ನವನ್ನು ಅನುಭವಿಸುತ್ತಿದ್ದರು ಎಂಬುದಾಗಿ. ಪ್ರಿಯ ದೇವಜನರೇ, ಮನ್ನವು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಯೇಸು ಕ್ರಿಸ್ತನ ಚಿತ್ರಣವಾಗಿತ್ತು. ಯೇಸು ಕ್ರಿಸ್ತನು ತಾನೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 49ನೇ ವಚನದಿಂದ 51ನೇ ವಚನಗಳಲ್ಲಿ ಹೀಗೆ ಹೇಳಿರುತ್ತಾನೆ: ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದೆಂದರೆ
ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನ್ನವು ಯೇಸು ಕ್ರಿಸ್ತನನ್ನು ಆತನ ಮರಣದಲ್ಲಿ ಸೂಚಿಸುತ್ತದೆ. ಹೌದು, ಆತನೇ ಅನೇಕ ಜನರ ಬಿಡುಗಡೆಗಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಾತನು. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಆಲಿಸಿದ್ದೇವೆ. ಆ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಇಸ್ರಾಯೇಲ್ಯರು ಯೋರ್ದಾನ್ ಹೊಳೆಯನ್ನು ದಾಟಿದ ನಂತರ ಅದರೊಳಗಿಂದ 12 ಕಲ್ಲುಗಳನ್ನು ಎತ್ತಿಕೊಂಡು ಯೋರ್ದಾನಿನ ಪಶ್ಚಿಮ ಬದಿಯಲ್ಲಿ ಸ್ಮಾರಕವಾಗಿ ನಿಲ್ಲಿಸಿದರು. ಇವುಗಳನ್ನು ಮುಂದೆ ಒಂದು ದಿವಸ ತಮ್ಮ ಮಕ್ಕಳಿಗೆ ದೇವರ ಮಹಾ ಪರಾಕ್ರಮದ ಬಗ್ಗೆ ಹೇಳಲು ಸಾಕ್ಷಿಗಳನ್ನಾಗಿ ಇಟ್ಟರು. ಪ್ರಿಯರೇ, ನಾವು ಇಂದು ನಮ್ಮ ಮಕ್ಕಳಿಗೆ ಯಾವ ಸಾಕ್ಷಿಗಳನ್ನಿಟ್ಟಿದ್ದೇವೆ? ನಮ್ಮ ಮಕ್ಕಳನ್ನು ಯೇಸು ಕ್ರಿಸ್ತನ ರಕ್ಷಣಾ ಅನುಭವಕ್ಕೆ ನಡೆಸಿದ್ದೇವೆಯಾ? ಇದು ಬಹು ಗಂಭೀರವಾದ ವಿಷಯವಾಗಿದೆ. ಪ್ರಿಯರೇ, ನಮ್ಮ ಮಕ್ಕಳನ್ನು ತಡವಾಗುವುದರೊಳಗಾಗಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿ ಅವರನ್ನು ಆತನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡೋಣ. ನಮ್ಮ ಜೀವಿತವನ್ನೇ ಅವರಿಗೆ ಸಾಕ್ಷಿಯಾಗಿರಿಸಿ ಅವರನ್ನು ನಾಶನದಿಂದ ತಪ್ಪಿಸೋಣ. ನಮ್ಮ ಜೀವಿತದ ಮೂಲಕ ಅನೇಕರನ್ನು ದೇವರ ಬಳಿಗೆ ನಡೆಸಿ ಆತನನ್ನು ಮಹಿಮೆಪಡಿಸೋಣ. ದೇವರು ತಾನೇ ತನ್ನಾತ್ಮನ ಮೂಲಕ ಈ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆಹೋಶುವನ ಪುಸ್ತಕದ ಇಂದಿನ ಅಧ್ಯಯನದಲ್ಲಿ ಯೆಹೋಶುವನು ನಿಲ್ಲಿಸಿದ ಕಲ್ಲುಗಳು. ನಾವು ನಮ್ಮ ಮಕ್ಕಳಿಗೆ ಸುವಾರ್ತೆಯನ್ನು ಕಲಿಸಿಕೊಡಬೇಕು. ಇದು ಹೆತ್ತವರ ಜವಾಬ್ದಾರಿ. ಮನ್ನವು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಕ್ರಿಸ್ತನ ಚಿತ್ರಣವಾಗಿದೆ ಎಂಬ ಸತ್ಯವನ್ನು ಕಲಿಸಿದ ದೇವರನ್ನು ಕೊಂಡಾಡುತ್ತಾ ನಮ್ಮ ಜೀವಿತದಲ್ಲಿ ಆತನಿಗೆ ಸಾಕ್ಷಿಗಳಾಗಿ ಇರೋಣ ಮತ್ತು ಅನೇಕರನ್ನು ಆತನ ಬಳಿಗೆ ನಡೆಸೋಣ. ಬನ್ನಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ಯೇಸುಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಮಗೆ ಆತ್ಮಿಕ ಮನ್ನವೆಂಬ ಆಹಾರವನ್ನು ಕೊಟ್ಟು ಆತ್ಮಿಕ ಜೀವಿತದಲ್ಲಿ ಮುಂದುವರಿಯುವಂತೆ ನೀನು ಕೊಡ್ತಿರುವಂಥ ಕೃಪೆಗಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ, ಆಲಿಸುತ್ತಿರುವಂಥ ಮತ್ತು ಆತ್ಮಿಕ ಪ್ರಯೋಜನ ಪಡೆಯುತ್ತಿರುವಂಥ ನಮ್ಮ ಎಲ್ಲ ಬಂಧು ಮಿತ್ರರಿಗಳಿಗಾಗಿ ಸ್ತೋತ್ರವಾಗಲಿ. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು, ಕುಟುಂಬಗಳನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ಬೆಳಕಿನಲ್ಲಿ ಅವರನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹೇಗಿತ್ತು ಪ್ರಿಯರೇ ದೇವರ ವಾಕ್ಯ ಧ್ಯಾನವು? ನಿಮ್ಮ ಬುದ್ಧಿಯನ್ನು ಬೆಳಗಿಸಿ ಸತ್ಯಕ್ಕೆ ನಡೆಸಿರುವಾಗ ಇನ್ನೂ ಅನೇಕರು ಸತ್ಯವನ್ನು ತಿಳಿದುಕೊಳ್ಳಲು ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಸೇವೆಯನ್ನು ಬೆಂಬಲಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.